ದೋಸ್ತ ಯಾಕಂದ್ರೆ ಎಲ್ಲ ಕಾಲೇಜ್ ಬಂದದವಂದ ನಿಮ್ದು ಐತಾರ ಆಯ್ತಾರ ಇವತ್ತ ಹೌದು ಏನ್ ಕೆಲಸ ನಾನು ಅದಕ್ಕೆ ಬಂದೀನಿ ಯಾವ್ದಂದ್ರೆ ಇದ್ರೆ ಹೇಳ್ರಿ ನಮಗೂ ಹೆಲ್ಪ್ ಮಾಡ್ರಿ ಯಾಕೋತಮ್ಮ ಯಾರ್ನಿ ಕಾಲೇಜ್ ಮುಂದೆ ನಿಂತು ಸಿಗರೇಟ್ ಸೇದೈತಿ ಏನ್ ಸಮಯ ಇದೆ ಅಲ್ಲ ಕಾಲೇಜ್ ಇದ್ರೆ 200 ಮೀಟರ್ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ನಿನಗ ಏನ್ ಬಿಸಿಲ ಕಾಮಿಡಿ ಮಾಡೋದವ ಏನ್ ಕಾಮಿಡಿ ಶಿಕ್ಷಕರ ಗುಡಿ ಹೆಂಗ್ ಮಾತಾಡ್ಬೇಕು ಅನ್ನೋದು ಅದು ಗೊತ್ತಿಲ್ಲ ನಿನಗ ಈಗ ಯಾರಿಗೆ ಫೋನ್ ಹಚ್ಚವಂದೆ ಯಾರು ಫೋನ್ ಹಚ್ಚೋ ಯಾಕೆ ಒಳಗ್ ಹಾಕ್ಸ್ತಾನೆ ಚೇರ್ಮನ್ ಮಾತಾಡೋದೇನ ಅಲ್ಲ ಚೇರ್ಮನ್ ನಲ್ಲಿ ಮಾತಾಡಿ ಏನ್ ಮಾಡಿದ್ವಿ ನೀನ್ ಒಳಗ್ ಹಾಕ್ಸ್ತಾನ ಈಗ ಹೋತಾನೆ ಏನ್ ಕೇಳುವ ಅಲ್ಲ ಶಿಕ್ಷಕರ ಮುಂದೆ ಇಂತಾದ್ ಮಾತಾಡ್ತಿ ನೀವ್ ಹೋತೇನೆ ಏನ್ ಕೇಳಿ ಸುಮ್ಮ ಹೋಗ್ಬಿಡತ್ತ ನಾ ಬಿಸಿಲ ಮತ್ ಏನು ಪ್ರೀತಿಚನ್ ಇಲ್ಲಿ ನಿಮ್ಗ ಎಂತದೇನ ಹುಡುಗರ್ರಿವ ಶಿಕ್ಷಕರಿಗೆ ಜರ ಗೌರವ ಕೊಟ್ಟು ಮಾತಾಡೋದ್ ಕಲೀರೋ ಮಾರಾಯ ದೋಸ್ತ ಶಿಕ್ಷಕರಿಗೆಲ್ಲ ಕಿಮ್ಮತ್ ಕೊಡೋದ್ ಬಿಟ್ಟು ಎಷ್ಟೋ ದಿವಸ ಅದ್ನ ಇವ್ ಯಾರು ಪ್ರಿನ್ಸಿಪಲ್ ನಮ್ ನೋಡಿ ಹೆಂಗ್ ಓಡಿ ನಮ್ ನೋಡ್ರ ಕಾಲೇಜ್ ಭಯ ಇರ್ಬೇಕು ಹಂಗ ಆ ತರ ನಾವು ದಿಲ್ಲಿ ದರ್ಬಾರ್ ಮಾಡೋ ಯಾರು ಏನು ಶಿವಾಲಬಿಂದ ಏನ್ ಯಾರು ಐತಾರ ಮತ್ತೊಂದು ನೋಡುವಂತೆ ನಮ್ ಡ್ಯಾಡಿ ಬಂದ್ರಿ 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 ಸುಮ್ಮದ್ರ ಯಾರು ಅನ್ಬೇಡ ಡ್ಯಾಡಿ ಬಂದ ಸುಮ್ಮನೆ ಏನೋ ಮಗನ ಇಲ್ಯಾಕೋ ನೀ ಕಾಲೇಜ್ ಹೋಗ್ಬಿಟ್ಟ ಏನಿಲ್ಲ ಡ್ಯಾಡಿ ಎಷ್ಟ್ರ ಕ್ಲಾಸ್ ಇತ್ತು ಎಷ್ಟ ಕ್ಲಾಸ್ ಇತ್ತು ಹಿಂದ ಏನ್ ಹೇಳ್ತೇವ ಏನಿಲ್ಲ ಡ್ಯಾಡಿ ತೆಗಿ ಮಗನ ಏನಿಲ್ಲ ಮಗ ನನ್ನ ಮಗ ಆಗಿ ನಿಮ್ಮ ಮಗ ನನಗ ಸುಳ್ಳು ತೆಗಿ ಹಿಂದಿಂದ ಏನೈತಿ ಅದು ಏನಿಲ್ಲ ಡ್ಯಾಡಿ ಸಿಗರೇಟ್ ಸೇದ ಎಂತ ಸಿಗರೇಟ್ ವಯಸ್ಸದಾಗ ಹಲೋ ಮಗನ ನಾ ಅಂತ ಸಾವ್ಕಾರ ಮಗ ನಾ ಎಂತ ಸಿಗರೇಟ್ ಸೇತಿ ಮಗನ ಅಗ್ದಿ ಫಸ್ಟ್ ಕ್ಲಾಸ್ ಸಿಗರೇಟ್ ಸೇದ್ಬೇಕ ಬ್ಯಾಡ್ ಬಿಡ್ ಡ್ಯಾಡಿ ಎಂತ ಸಿಗರೇಟ್ ಸೇದ್ ಮಗನ ಸಾದಾ ಸಿಗರೇಟ್ ಸೇದಬೇಡ ಮಗನ ಹಿಡಿ ಎಂತ ಸೇದ್ಬೇಕ ಮಗನ ಸಿಗರೇಟ್ ತಗೋಬೇಕಂತಾವ್ ಚಿಲ್ಲರ್ ಸಿಗರೇಟ್ ಪಿಗರೇಟ್ ಸೇದೋಲ್ಲ ಮಗನ ನಮಗ್ ಕ್ಯಾಪಿಸಿಟಿ ಏನೈತಿ ನಂದು ಏನೈತಿ ಹವಾ ಮಗನ ನನ್ ಮಗ ಆಗಿನಿ ಎಂತ ಮಕ್ಕಳು ಸಾದಾ ಸಿಗರೇಟ್ ಸೇತಿ ಏನ್ ಡ್ಯಾಡಿ ಬ್ರಾಂಡೆಡ್ ಸಿಗರೇಟ್ ಸೇದ್ಬೇಕು ಬ್ರಾಂಡೆಡ್ ದಾರು ಕುಡ್ಬೇಕು ಮಗ ಸ್ಕಾಚ್ ಕುಡ್ಬೇಕು ದೊಡ್ಡ ಅಂತಾವ್ ಡ್ಯಾಡಿ ಇಂತ ಹುಡುಗರು ನಿಮ್ಮ ನಾನು ಅಬ್ರು ತಗೋ ಮಗ ನೀ ಅಬ್ರು ತಗೋಬೇಡ ಮಗನ ಅಗ್ದಿ ಫಸ್ಟ್ ಕ್ಲಾಸ್ ಬ್ರಾಂಡೆಡ್ ಕುಡಿತ ಬಾ ಬ್ರಾಂಡೆಡ್ ಸಿಗರೇಟ್ ಸೇತ್ ಬಾ ಅಟ್ಟ ಮಾಡ್ರಿ ನೀವು ನಿಮ್ಗೆ ಏನ ಕಡಿಮೆ ಇದ್ರೆ ನಂಗೆ ಹೇಳ್ರಿ ನಂಗೊಂದು ಡಾಬಾ ಐತೆ ಅಲ್ಲಿ ನಿಮ್ಗೆ ATM ಕಾರ್ಡ್ ಕೊಡಿ ಏನು ಅಲ್ಲಿ ಹೇಳ್ಬಿಟ್ಟಿರ್ತಾನ ನಿಮ್ಗೆ ಏನ್ ಕಡಿಮೆ ನಂಗೆ ಫೋನ್ ಹಚ್ಚ ಮಗನ ಬರೀ ಚಿಲ್ಲರೆ ಏನೋ ಮಾಡಕ್ ಹೋಗ್ಬೇಡ ಮಗನ ಎಲ್ಲಾ ಬ್ರಾಂಡೆಡ್ ಇರ್ಬೇಕು ನನ್ನ ಹೆಸರು ಮಗನ ಫೋನ್ ಪೇ ನಂದ ಬಿದ್ದದವ್ ರೊಕ್ಕಲ್ಲಿ ಮಗನ ಸಾದಾ ಸೇದ ಬೇಡ ಸಾದಾ ಕುಡಿಬೇಡ ಎಷ್ಟ್ ಬಿಸಿಲೈತಪ್ಪ ದೇವ್ರ ಈ ರಾಕೇಶ್ ಅದು ಎಲ್ಲಿ ಹೋದ್ರು ಟೀ ಸ್ಟಾಲ್ನಾಗ ಇರ್ತಾನೆ ಅಂದಾರಲ್ಲ ಬರ್ತಾಣಿಲ್ಲೋ ಮರ್ಯಾ ನೋಡ್ತಾರ ಅಲೋ ಅದು ಉಪಾಧ್ಯಕ್ಷ ಪಿಕ್ಚರ್ ನೋಡಕ್ ಹೋಗಿತಿ ಮತ್ತೆ ಈಗ ಬರ್ತಾ ಇಲ್ಲ ಹೋಗೋಣ ನಡಿ ನಡಿ ಎಷ್ಟೊತ್ತದ ಏನ್ ಬರೋದು ಏನಿಲ್ಲ ಸಾಕತ್ತೆ ಪಿಕ್ಚರ್ ನೋಡಕ್ ಹೋರ್ದೇವ್ ಮೊದಲ ಕುಂದ್ ಜಾಕೊಂಡು ಹೋಗಿ ಕುಂದ್ ಪಡ್ಬೇಕು ಚಾಮಿ ಕ್ಲಾಸ್ ನಾವ್ ಎಲ್ಲಿ ಕ್ಲಾಸ್ ನಮ್ಗ ಕ್ಲಾಸ್ ಬಂದಾಗ ಆಗೋಲಾಗಿತ್ತು ಮೇಡಮ್ ತಲೆ ಕುಂದ್ ಚಾ ಕುಡ್ ಕುಂದ್ ನಮ್ ಟೈಮ್ ಹಿಂಗ್ ಬಸ್ 2 ಗಂಟೆಗೆ ಊರಿಗೆ ಫಿಲ್ಮ್ ನೋಡ್ಕೊಂಡು ಯಾವ್ದು ಪಿಕ್ಚರ್ ಅದು ನೋಡಿಸ್ಕೊಂಡ್ ಚಾ ಕುಡ್ರ ಮೂರ್ ಚಾ ಕುಡ್ರಿ ಯಾಕೆ ಬರಲ್ಲ ಅಲ್ಲೋ ಮನ್ಯಾಗ ಹೆಂಗ್ ಕಳಿಸ್ತಾರ ಹೇಳಿಗ ನಮ್ 3 ರಿಂದ 6 ಗುಂಡ್ಲ ಬೇಡ ಬೇಡ 6 ಗಂಟೆ ಮತ್ತೆ ಬಸ್ ನಮ್ ಚಿಕ್ಕನ ಪಿಕ್ಚರ್ ಭಾರಿ ಇದೆ ನೋಡಾಕ ನಾನು ಇನ್ನೇ ಹೇಳಿಲ್ಲ ಬರಂಗಿಲ್ಲ ಈಗ ಬರ್ತದ ನಿಜ ಕುದಿಲ್ಲ 12 ರಿಂದ 3 ಹೋಗ್ತಿದ್ವಿ ಪಿಕ್ಚರ್ ನಾನು ಇನ್ನಿಂದ್ರ ಅದ ಹೇಳತ್ತೇನೆ ಬರಂಗಿಲ್ಲ ಈಗ 3 ಮಂದಿ ಹೋಗ್ತಿದ್ವಲ್ಲ ಹೋಗಿ ಬರ್ರಿ ನೀವು ಆಕೆ ಬರಲ್ಲ ಆಕೆ ಅರುಜಾ ಬರಲ್ಲ ನೀನು ನೋಡಿರನ ಓಡಿ ಹೋಗ್ಕಳಕಿ ಆಕೆ ಬರ್ತಾದ ಅವ್ರೆಲ್ಲ ನೋಡ್ಕೊಂಡು ನೋಡು 12 ರಿಂದ 3 ನೋಡ್ತಿದ್ವು ಈಗ ಬೆನ್ನ ಹತ್ತಿ ನಾವು ಎಲ್ಲ ನಾವು ನೋಡಿ ಮತ್ತ ನಿನ್ ಮನೆಗೆ ಹೋಗಿ ಬಿಡ್ತಿರಿಲ್ಲ ನಂಗೆ ಅಲಿಸ್ನ ಬರ್ತೀವಲ್ಲ ಬೈಕ್ ಮಾಡ್ತೀವಿ ಇದನ್ನ ನೀವು ಪಿಕ್ಚರ್ ಬಂದಿದ್ದು ಚಲೋ ಆಯ್ತು ನಿನ್ನ ಕೂಡ ಆಕಿ ಬರ್ತೀವಿ ನಾ ಬರಂಗಿಲ್ಲ ಆಕಿ ಬೇಕಾರೆ ಕರ್ಕೊಂಡು ಹೋಗ್ರಿ ಆಕಿ ನೀ ಇಲ್ಲ ಬರಂಗಿಲ್ಲ ಆಕಿ ಸರಿ ಆಯ್ತು ಕುಡಿ ಚಾ ಮತ್ತೆ ಮತ್ತೆ ನಿಮ್ ಹುಡುಗಿ ಕತ್ತಿ ನಿಮ್ ಹುಡುಗಿ ಕತ್ತಿ ನೀವು ಬಂದ್ರೆ ನೀ ಇದ್ರೆ ಅಷ್ಟೇ ಬರ್ತಾರ ಅವ್ರು ಬರಂಗೇ ಇಲ್ಲ ಅವ್ರ ಅದಕ್ಕೆ ಏನು ಸುದ್ದಿಲ್ಲ ಯಾಕೋ ಈ ವಾರದಿಂದ ಅದಕ್ಕೆ ಮತ್ತೆ ಅದಕ್ಕೆ ಫಿಲ್ಮ್ ಹೋಗೋಣ ಅಂತ ಹೇಳ್ತಾರೆ ನಿಮ್ಗೆ ಅದಕ್ಕೆ
ನಿನ್ನಿಂದ ಒಲ್ಲೆ ಅಂತ ಹೇಳತ್ತೀನಿ ನೀವ್ ಕೇಳವಲ್ರಿ. ಇರ್ಲಿ ನೋಡ್ಕೊಂಡ್ ನೀವ್ ನೋಡ್ಕೊಂಡ್ ಬರ್ರಿ. ನಂಗ ತಿಳಿಸ್ರಿ. 2-3 ದಿನ ಸುಟ್ಟಿ ಐತಿ ಬರಂಗಿಲ್ಲ. ನಾವು ಇದು ಕುಡಿಯೋದು ದಾಂಡೇಲಿ ಹೊಡಿಯೋದು. ನೀವ್ ಯಾವಾಗಾರ ಬರ್ತೀರಿ? ಯಾವಾಗೆಲ್ಲ ಚೆಕ್ ಮಾಡಿ ಅದ ನೀವ್ ಯಾವಾಗ ಬರ್ತೀರಿ? ಅಲ್ಲಿ ಬಿಲ್ ಕೊಡ್ತೇನಲ್ಲ ಹಂಗ ಮಾಡ್ತಿಲ್ಲ ಕಾಯ ಮೇಲೆ ಹೋದಲ್ಲ ಬಿಲ್ ಕೊಡ್ಲಾ ಇಲ್ಲಿ ಕಾಯ ಹಂಗ ಮಾಡ್ತಾರವ ಬಿಲ್ ಕೊಡೋದ್ರ ಬ್ಯಾಡ ನಾವು ಬಿಡ್ತೀರೋ ಏನ್ ಮಾಡ್ತೀರೋ ನಂಗ ಬಿಡ್ತೀವಲ್ಲ ಓಕೆ ಬರಂಗ ದೋಸ್ತ ಇವತ್ತು ಯಾವ ಕಾಲೇಜ್ದಾಗ ಒಂದ್ರೆ ಹುಡುಗಿ ಗಟ್ಟು ಬೀಳ್ಬೇಕು ನಿಂದು ಫುಲ್ ಟೆನ್ಷನ್ ಆಗಿತ್ತು ಯಾರು ಸಿಕ್ಕಿಲ್ಲ ಒಂದ್ರೆ ಕಾಲೇಜ್ದಾಗ ಎಲ್ಲಿ ಒಂದು ಗುಡ್ದಾಗ ಬಿಲ್ ಪಾರ್ಕಿಂಗ್ದಾಗ ಬಿಲ್ಲ ಏನು ಮಾಡ್ಬೇಕು ಅನ್ನೋದು ಇವತ್ತು ನನಗ್ರಿ ಇಂದು ಇಷ್ಟು ಶೆಟ್ ಬರೈತೆ. ಹಲೋ ರಾಕೇಶ, ಈಗ ಹೊಂಟಿನ ಮನಿಗಿನ ನೀವು ಇಳಿಸಂದ್ರೆ ಇಳಿಸ್ಲಿಲ್ಲ ನಡ್ಕೊಂತ ಹೊಂಟಿನ. ಹೋಗಿ ಫೋನ್ ಮಾಡ್ತೇನೆ ತಗೋ ನಿಂಗೆ. ದೋಸ್ತ ನೀ ಯಾಕೆ ವಿಚಾರ ಮಾಡಿದೆ ಲೇಟ್ ಬರತ್ ನೋಡಿ ಈ ಕಡೆ ವಿಚಾರ ಹೋಮ್ರೆ ಅದಕ್ಕೆ ಬರತ್ತಾವ ನೋಡ ಬರತ್ತು 5 ಮಿನಿಟ್ ವೇಟ್ ಮಾಡು ಬರತ್ತಾವ. ಏನು ಮಾಡುವ ಆ ಕಡೆ ಹದಿ ಬಿಡೋದು ಬೇಡ ಈ ಕಡೆ ಬೇಡ ಆಯ್ತಲ್ಲ ಬರಬ್ಬರಿ ಕ್ಯಾಚ್ ಹಾಕೊಂಡ ಬಿಡ್ಬೇಕು. ಆಯ್ತಲ್ಲ ಯಾಕೆ ಇವತ್ತು ಫುಲ್ ಇಪ್ರಾಗದ ಹೆಂಗೆ ಐತಲ್ಲ ಅಲ್ಲೇದಾಗ ಸಿಗುತ್ತಲ್ಲ ಎಲ್ಲೇ ಸಿಗುದಿಲ್ಲ ಲಾಸ್ಟ್ ಅಂತ ಕಿರಿ ಒಟ್ಟ ಮೇಲೆ ಆಯ್ತಾಯ್ತು ಏನಾಗಿಲ್ಲ ಏನು ಬೇಕಾದಾಗಲಿ ಯಾಕೆ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಹಲೋ ಸ್ಟಾಪ್ ನಿಮ್ಗೆ ಸ್ಟಾಪ್ ನಿಮ್ಗೆ ಯಾರಂದ್ರ ನಾನು ಒಬ್ಬ ಕಾಲೇಜ್ ಹೊಡೆದ ಈ ಕಡೆ ಬಾ ದಾರಿ ಆಗ್ಬಿಡ್ಬೇಕು. ಇವತ್ತ ನೀ ನನಗೆ ಬೇಕು. ನಿನ್ಗೆ ರೊಕ್ಕ ಬೇಕು. ರೊಕ್ಕನ ಹರಿಸ್ತೇನೆ ಮ್ಯಾಗ ರೊಕ್ಕನ ಹರಿಸ್ತೇನೆ ಎಟ್ಟು ಬೇಕು ಹೇಳಿ. ಸರಿಯಾ ದಾರಿ ಬಿಡಿ ಹೇಳತೇನೆ ಬಿಡಂಗಿಲ್ಲ ಬಿಡದಾರಿ ಸುಮ್ಮ ಹೇಳತೇನೆ ಬಿಡಂಗಿಲ್ಲ ಬಿಡಂಗಿಲ್ಲ ಬಿಡದಾರಿ ಚಪ್ಪಲಿ ತಗೊಂಡ್ ಹೊಡಿತೀನಿ ಮತ್ತೆ ಬಿಡದಾರಿ. ಓಯ್ ನಾನು ಚಪ್ಪಲಿ ತಗೊಂಡು ಹೊಡ್ಯಾವ ಇಲ್ಲಿ ಯಾರು ನಮ್ಗೆ ಇದು ಊರಾಗೈತೆ ಅವ ಬಿಡದಾರಿ ದಾರಿ ಬಿಡಿ ಬಿಡಂಗಿಲ್ಲ ದೋಸ್ತ ಬಿಡ್ತಿಲ್ಲ ದಾರಿ ಬರೋಕಿನ ಹೊಡಮಮ್ಮ ಇಲ್ಲ ಬಿಡಂಗಿಲ್ಲ. ಏನ್ ತಿಳ್ಕೊಂಡಿಲ್ಲ ಅಂದ್ರೆ ಎತ್ತಕೊಂಡು ಹೋಗೋಣ ಬಾ ಏನು ಬಿಡೋದು ಎತ್ತಕೊಂಡು ಹೋಗೋಣ ನೋಡಿ. ಏನು ಹಚ್ಚಿ ಕಾರ್ ಗಾಡಿ ಒಪ್ಕೊಂಡು ನನ್ನ ಕೆಲಸ ನಾ ಮುಗಿಸ್ಕೊತೇನೆ ನೋಡಿ. ಗಾಡಿ ಪಟ್ಟ ಹತ್ತು ಓಡಾಕದ ಹತ್ತು ನಾನು ಬಡ್ದು ಓಡ್ಬರ್ತಿ ನಡಿಯೋ. ನೀನು ಏನಲ್ಲೇ ಮಾಡಿ ನೀವು ನನ್ನ ಜೀವನ ಹಾಳು ಮಾಡಿದೆಲ್ಲೋ. ಮನುಷ್ಯ ಅಲ್ಲಿ ಅದೀನಿ ಏನ್ ಮಾಡಿ ಅಂತಾನೆ ನೀ ಬಾಳ ಪಾಪದಾಗ ಹೋಗ್ತೀನಿ ನೋಡಕ್ಕೆ ನಾನು ಮಾಡಿದ ಅಂತ ಹೇಳ್ತೀನಿ. ನಾನು ಚಪ್ಪಲ್ ತಗೊಂಡು ಬಡಿಯೋಟ್ಟು ನಿನಗೆ ಧೈರ್ಯ ನಾವನ್ನ ಚಿಕ್ಕೋಡಿ ಊರಾಗ ದೊಡ್ಡ ಸಾಹುಕಾರ ನನ್ನ ಎದಿ ಮೇಲೆ ಕೈ ಹಿಡಿದು ಬಡಿತಿ ಅಂದ್ರೆ ನಿನಗೆ ಎಷ್ಟು ಸೊಕ್ಕ. ಹೋಗ ನಡೀಲದ ಸಾಕು ನಿಂದ. ನಮ್ಮ ಹುಡುಗ ಎಲ್ಲಿದ್ದಪ್ಪ ನಿಂಗೆ ಭೇಟಿಯಾಗಿದ್ದಾನ? ನಮ್ಮ ಹುಡುಗ ಭೇಟಿಯಾಗಿಲ್ಲ. ಎಲ್ಲಿ ಹೋಗಿದ್ಯಪ್ಪ? ಊರಾಗ ನೋಡಿ ಎಲ್ಲಿ ಹೋಗಿದ್ಯಮ್ಮ? ಫೋನ್ ಹಚ್ಚಿ ಕೇಳದ ನಾವು ದೋಸ್ತರಿಗೆ ಅಲ್ಲಿಗೆ ನೀವು ಒಟ್ಟ ಫೋನ್ ಹಚ್ಚುವಲ್ಲಿ ಬಿಡವಲ್ಲಿ. ಗಾಡಿ ಒಂದು ಇವತ್ತ ದೊಡ್ಡ ಅನಾಹುತ ಕೆಲಸ ಮಾಡ್ಬೇಕು. ಏನ್ ಮಾಡಿದೀವ ಅಂತದ? ಎಮೋಷನಲ್ ಶಿಟ್ನ್ಯಾಗ ಮಾಡಬಾರ್ದು ಕೆಲಸ ಮಾಡಿದಾನ. ಕಾಲೇಜ್ ಹುಡುಗಿನ ರೇಪ ಮಾಡಿದ್ವಿ. ಹುಟ್ಟು ಹೋಗೋ ಮಗನ, ಬೆಂಕಿ ಇದ್ರೆ ಬೆಂಕಿ ಹೊಡಿದೆ ಮಗನ. ಎಂತ ಮಗ ಹುಟ್ಟಬೇಕು ಯಾವಾಗ ಬಿ, ಯಾವಾಗೂ ಅಂಜೋದಿಲ್ಲ. ಊರ ಅಂದ್ರೆ ಊರೇ ಇರ್ಬೇಕು ಮಗನ. ಒಟ್ಟ ಅಂಜಬೇಡಿ ಯಾರಿಗೂ. ನೀಂಗ ಏನ್ ಬೇಕಾದಂಗ ಕೇಳ. ಅಪ್ಪ ಅಂದಬೇಕ ಮಗನ ಊರಾಗ ಚೇರ್ಮನ.
ಗೌಡ್ರೊಬ್ರು ಇಲ್ಲಿ ಮ್ಯಾಲ ಬಂದ್ಬಿಡ್ತಾರು ಬಿಸ್ಲಾಗ ನಿಂತ್ಕೊಂಡು ನಾವು ಸಾಕಾಗಿದ್ವಿ. ನಮಸ್ಕಾರ ರೀ ಗೌಡ್ರ. ನಮಸ್ಕಾರ ನಮಸ್ಕಾರ, ಕೂತ್ಕೊಳ್ಳು. ಏನ್ ಈ ಕಡೆ ಸಮಾಚಾರ? ಇಲ್ರಿ ಗೌಡ್ರ, ನಿಮ್ ಅಜ್ಜಾರ್ ಒಂದಾಗ ವೀಲ್ ಬರ್ದಿಟ್ರಿ, ಹಾ, ಅದನ್ನ ಹೇಳೋಣ ತಂದ್ ಬಂದಿನ್ರಿ. ಮಜ್ಜ ವೀಲ್ ಬರ್ದಿ ಹೋಗಿದ. ಏನ್ ಆಸ್ತಿದ ಹೆಚ್ಚಾಗಿದ್ದೀನಿ ಏನ? ಗೌಡ್ರ, ನಿಮ್ ಆಸ್ತಿ ಹೆಚ್ಚಾಗಿಲ್ಲ ಏನ್ ಕಮ್ಮಿ ಆಗಿಲ್ರಿ, ಇರೋ ಅಷ್ಟೇ ಐತಿ. ಏನಾಯ್ತು? ಹೆಚ್ಚಾಗಿಲ್ಲ ಅನ್ನೋದಿ, ಕಮ್ಮಿ ಬಿ ಆಗಿಲ್ಲ ಅನ್ನೋದಿ, ಏನಾದ್ ಮತ್ತೆ? ಏನ್ ತಗೊಂಬಂದಿದನ? ಏನ್ ಹೇಳ್ದೆ ನೋಡಿ? ನೋಡಿ ಗೌಡ್ರ, ಇವತ್ತು ಲಾಸ್ಟ್ ನಿಮಗ ಈ ಒಂದ್ ದಿನ ಐತಿ. ನಿಮ್ಗೆ ಆಸ್ತಿ ಎಲ್ಲ ನಿಮ್ಮ ಅತ್ತಿ ಮಗಳ ಹೆಸರಲ್ಲಿ ಸರಿ ಐತಿ. ನೀವು ಮನಿ ಬಿಟ್ಟು ಹೋಗ್ಬೇಕು. ಇದೆಲ್ಲ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳತ್ತೇವು. ಇಲ್ಲಿಗೆ ನೀವು ಬಿಟ್ಟು ಹೋಗ್ಲಿಕ್ಕ ಕಾನೂನ್ದಾಗ ಏನ್ ಬರ್ತೀರಿ ನೀವು ನಿಭಾಯಿಸ್ಬೇಕು. ಏನ್ ಚೇಷ್ಟ ಮಾಡಾನಿಲ್ಲಲ್ಲ? ಇಲ್ಲ ಇಲ್ಲ, ಎಲ್ಲ ಇವತ್ತಿಂದ್ರ ನಮ್ಮ ಅಪ್ಪ ಗಳಿಸಿದ ಆಸ್ತಿ ಇದೆಯೋದ? ಇಲ್ಲ, ಕಾನೂನ್ದವ್ರು ಹೇಳಿದಾರೆ, ಕಾನೂನ್ ಪ್ರಕಾರ ಬಂದೈತಿ. ಕಾನೂನ್ ಹೆಂಗ್ ಹೇಳ್ತಿದ್ದೆ ಹಂಗ ನಾವ್ ಕೇಳ್ಬೇಕು. ನಿಮ್ಗೆಲ್ಲ ಹೇಳಿದಾನು, ಇವತ್ತು ಲಾಸ್ಟ್ ಡೇಟ್ ಐತಿ. ಇವತ್ತು ಬಿಟ್ಟು ನೀವು ಎಲ್ಲ ಮನಿ ಬಿಟ್ಟು ಹೋಗ್ಬೇಕು. ಓ ನೋನ್ ಹಡಿ ಇವಂದ್ ಇದ್ರ ನಿಷೇಧಾಗ ಒಂದ್ ಮಕ್ಕೊಂದ ನಾನು ಆಸ್ತಿ ನಂಗೆ ಹರಿದ್ ಗಾಡಿ. ಏ ನಡಿ. ಯಾಕೋ ಏನಾತು? ಅಲ್ಲಿ ವಕೀಲ ಏನ್ ಹೇಳ್ರಿ ಕೇಳಿದ್ರಿ ನೀ? ವಕೀಲ ಆತ, ನೀ ವಕೀಲ ಇದೀರ, ಹಂಗೇನ್ ಸಮಯ ಮಗನ? ಅಜ್ಜನ ಆಸ್ತಿ ಎಲ್ಲ ಅವ ಏನ್ ಮಗಳ ಹೆಸರಲ್ಲಿ ಬರ್ದ್ ಬಿಡಿದತ್ತಲ್ಲ. ಅಜ್ಜ ಅಷ್ಟು ಮಗಸು ಬರ್ತೈತ. ಹಾ, ನಮ್ಮ ನನಕ ನಮ್ಮ ಅತ್ತಿ ಬಿಕೆ ಹಚ್ಚ ಇನ್ನತ್ತಕ್ಕ ದಿಲ್ಲಿ ದರ್ಬಾರ್ ಮಾಡಿದ್ವು ರೊಕ್ಕ ಇರುತ್ತಕ್ಕ. ರೊಕ್ಕ ಇಲ್ಲ ಏನಿಲ್ಲ, ಏನ್ ಬಿಕೆನ ಬಿಡೋದೈತಿ. ನಮ್ಮ ನನಕ ಬಿಕೆ ಹಚ್ಚಪ್ಪ. ಈಗ ವಕೀಲ ಹೇಳಾಕದ, ಏನ್ ನಿಮ್ಮ ಮೈ ಮೇಲೆ ಅಭರಣ ಐತಿ, ಅರಿಗೋಳು ಐತಿ, ಎಲ್ಲಾ ಕಳ್ದಿಡ್ರಿ ಹೊರ ನಡಿಯನಾಗದ. ನೋಡೋಣ ನಡಿಯಪ್ಪ. ಸಮಾನ ತಗೋ, ಮುಂದ್ ದೇವ್ರದ. ನೋಡ್ರಿ ಗೌಡ್ರ, ನಿಮ್ ಕೈಯಾಗಿನ ಬಂಗಾರ ಆಭರ ನಿಮ್ ಮನ್ಯಾಗ ಏನೈತಿ ಎಲ್ಲ ಇವತ್ತು ಸಾಯಂಕಾಲ ನೀವು ಕುಲ ಮಾಡ್ಬೇಕು. ಈಗ ನಿಮ್ ಕೈಯಾಗ ಬಂಗಾರ ಏನೈತಿ ಎಲ್ಲ ತಂದು ಒಪ್ಪಿಸ್ಬೇಕು. ಕಾನೂನು ಪ್ರಕಾರ ಎಲ್ಲ ಕೊಡ್ಬೇಕು. ಈಗ ಕೊಟ್ಟು ಹೋಗ್ರಿ. ಅವ್ರದ್ದು ಮೊಬೈಲ್ ಅದು ಎಲ್ಲ ಕೊಡ್ಬೇಕ್ರಿ. ಗಾಡಿ ಇದು ತಗೋಪ್ಪ, ಏನ್ ಬೇಕಲ್ಲ ತಗೋ. ನೋಡ್ ಗೌಡ್ರ, ನೀವು ಸಾಯಂಕಾಲ ತಕ್ಕ ಟೈಮ್ ಐತಿ. ನಿಮ್ದೆಲ್ಲ ಆಸ್ತಿ ಎಲ್ಲ ಬಿಟ್ಟು ನೀವು ಹೋಗ್ಬೇಕು. ಮನ್ಯಾಗ ಒಂದ್ ಸಾಮಾನ್ ಸಗಣ್ ತಗೊಂಡ್ ಹೋಗೋದಿಲ್ಲ. ಹಂಗ ಕಾನೂನು ಪ್ರಕಾರ ಕ್ರಮ ಬಂದೈತಿ. ಹಂಗ ಅಟ್ಟು ಮೀರಿ ನೀವು ಬಿಟ್ಟು ಹೋಗುದಿಲ್ಲ ಅಂದ್ರ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾರೋ. ನೀವು ಮುಂದಿನ ಏನ್ ಮಾಡ್ತಾರೆ ಮಾಡ್ರಿ. ತಂಗಿ, ಏನ್ವಾ ನೀನ ಇನ್ನ ಅದ ಚಿಂತೆ ಕೂತಿದೇನ? ಏನ ನಿನಗೆ ಎಷ್ಟ್ ಸಲ ಹೇಳೋದ? ಜೀವನದಾಗ ಏನಾರ ಒಂದ್ ಆಕೈತಿ ಬಿಡ್ತೈತಿ ಇಂಥದೆಲ್ಲ ತಲೆಯಾಗ ಇಟ್ಕೋದಿಲ್ಲ. ನೀವ್ 15 ದಿವಸ ಹಿಂಗ ಕೂತಿದಿ. ಊಟ ಮಾಡಿಲ್ಲ, ಏನಿಲ್ಲ. ಬಿಡೋದನ್ ತಲೆಯನ್ ತೆಗೆದು ಹೋಗಿದನ. ಅವ ಎಂತವ ಏನ್ ಮಾಡಿದ ಏನಿಲ್ಲ, ಅವ್ ಕೈಯಾಗ ಸಿಕ್ಕಂದ್ರ ಅವ್ನು ಉಳ್ಸೋದಿಲ್ಲನ, ಐತಿಲ್ಲ. ಸುಮ್ಮ ಹೋಗು, ಮುಖದ ತೊಳ್ಕೋಗು, ಅಡಿಗೆ ಮಾಡಿ ಊಟ ಮಾಡಿ ಹೋಗು. ನಾನ್ ಸ್ವಲ್ಪ ಹೋಗ್ಬರ್ತೀನ. ಹೊಟ್ರೆ ಹಸಿತ್ತು. ಯಾರು ಒಬ್ರು ಕೆಲಸ ಕೊಡುವರು? ನಾವು ಮಾಡಿದ ತಪ್ಪು ನಮ್ಗ ಅನುಭವ ಆಯ್ತು. ನಾವು ಮಾಡಿದ ಕರ್ಮ ನಾವ ಕಳಿದಾಯ್ತು. ಹೆಂಗಿದ್ನಿ ಹೆಂಗೋ ಆಗಿ ಹೋಗ್ತಿದ್ ನನ್ನ ಜನ್ಮ. ಯಾರು ಒಬ್ರು ಕಾಣಾದ್ರ ಅಲ್ರಿ ಕೆಲ್ಸ ಕೊಡ್ತಾರ ನೋಡುನು. ಮಾಡಬಾರ್ದು ಮಾಡ್ರ ಆಗಬಾರ್ದು ಆಗಿ ಹೋಯ್ತು ನನ್ನ ಜನ್ಮ. ಏನೋ ಆಗಿ ಹೋಯ್ತು. ಹೊಟ್ಟೆ ಕೂಲ ಚಕ್ಕರ್ ಬರ ಐತಿ. ಅಣ್ಣ ನಮಸ್ಕಾರ ರೀ. ಅಣ್ಣ ರೀ ನಮಸ್ಕಾರ ರೀ. ಯಾರು ಬನ್ನಿ? ಇಲ್ಲವ್ರ ನಾನು ರೀ, ಕೆಲಸ ಒಂದ್ ಬೇಕಾಯ್ತ್ರಿ. ನಾನು ಇಲ್ಲಿ ಕೆಲ್ಸಕ್ಕೆ ಬಂದವನ ಸಾವುಕಾರನ ಕಡೆ. ನನಗೊಂದು ಕೆಲಸ ಕೊಟ್ರಲ್ಲ. ಸಾವುಕಾರನ್ ಕೇಳಬೇಕು. ಕೇಳಿ ಜರ ಹೇಳ್ರಲ್ಲ, ನಂಗೂ ಜರ ಪ್ರಾಬ್ಲಮ್. ನಾನು ಕೆಲ್ಸಕ್ಕೆ ಬಂದನು, ಇಲ್ಲಿ ಒಂದು ಅರ್ಥಸ್ಬಿಟ್ಟ ಹೇಳ್ತಾನ. ಕೇಳಿ ಹೇಳ್ರಿ, ಇಲ್ಲೇ ಕುಣ್ತೇನ್ರಿ. ಬಾ ಇಲ್ಲೇ ಜಗಳ ಜರ ಗೋಳೆ ಮಾಡು. ಸಾವುಕಾರ ಬರ್ದ ಹೇಳ್ತಾನು. ಜಗಳ ಜರ ಗೋಳೆ ಮಾಡು ನನ್ನ ಸಂಗಾಟ. ಹ್ಞೂ ರೀ ಸಾಕು. ಬಾ. ಏನ್ ಬರ್ತಪ್ಪ ನನ್ನ ಜಲಮ ಜಗಳ ಅರ್ಸೋದ ಹೆಂಗೋ. ಸಾವುಕಾರ ಬರ್ನ ಹೇಳ್ತಾನ. ಆದ್ರ ಹೊಲ್ದಾಕ ನಮ್ ತಡಿ ಭಾಳ ಹೋಗದಾರಲ್ಲ. ನಮ್ಮ ಹೊಲ್ದಾಗ ಇಬ್ಬರು ಮಂದಿ ಯಾರ್ತವ್ರ ಕೆಲಸ ಮಾಡವ್ರ. ಯಾರಪ್ಪ ಇವ್ಯಾರ ಹುಡುಗ? ನಮಸ್ಕಾರ ಸರ್. ಯಾರಪ್ಪ ನೀ ಎಲ್ಲೋ? ನಾ ಇಲ್ಲವ್ರಿ, ಕೆಲಸ ಒಂದ್ ಬೇಕಾಯ್ತ್ರಿ, ಅದ್ರ ಸಂಬಂಧ ಬಂದೇನ್ರಿ ಮೇಲೆ. ನೀನ್ ಎಲ್ಲೋ ನೋಡಿದ್ ನೆನಪು ಬರೈತೆ ನಂಗ. ಹೇಳ್ರಿ ನೋಡಿರ್ಬೇಕ್ರಿ ಸರ, ನನಗೇನು ಈಗ ಅಷ್ಟು ಇದಿಲ್ಲ. ನೀ ಅಲ್ಲಿ ಕಾಲೇಜ್ ಮುಂದ್ ನಿಂತ ಸಿಗರೇಟ್ ಸೇದಿದ್ದ ಅವ ಹೌದಲ್ ನೀ? ಹೌದು ಸರ್, ನಾನು. ಅಲ್ಲೋ ಅಲ್ಲಿ ನೋಡ್ರ ಕಾರ್ ಗಾಡಿಯಾಗ ತಗೊಂಡ ತಿರ್ಗಾಡೋದ ಮಾಡೋದ ದೊಡ್ಡ ಮೆರದಿ. ಈಗ ಏನ್ ನಿಂತ ನಿನ್ ಗತಿ ಹಿಂಗೇನ? ಏನ್ ಮಾಡಿದ್ರಿ ಸೌಕರ, ನನ್ನ ಪರಿಸ್ಥಿತಿನ ಆ ನಮ್ನಿ ಆಯ್ತ್ರಿ. ನಾ ಮಾಡ್ಬಾರ್ದ ತಪ್ಪೆಲ್ಲ ಮಾಡೀನ್ರಿ, ಈಗ ಅನ್ಭವಿಸದನ್ರಿ. ಅದ ಒಂದ್ ಶಾಸ್ತ್ರ ರೀತಿಗೆ ಇದಿಲ್ಲ, ರೊಕ್ಕ ಇದ್ದವಂಗ ಸೊಕ್ಕ ಬಾಳ ಅಂತಾರ ಗೊತ್ತಿಲ್ಲ. ಅದ್ ಹಿಂಗ ನೋಡ ಸರಿ.
ಸಾವ್ಕಾರ ಈಗ ನನಗೆ ತಲ್ಯಾಗ ಬರ್ತಿರದ ನನಗೆ ಮೊದಲು ತಲ್ಯಾಗ ಇರಕ್ಕಿಲ್ರಿ. ಅದಕ್ಕ ಹಿರಿಯರಿಗೆ ಗುರುಗಳಿಗೆ ಒಂದ್ ಜರ ಕಿಮ್ಮತ್ ಕೊಟ್ಟು ಮಾತಾಡೋದು ಕಲೀರಿ ಐತಿಲ್ಲ. ಹ್ಞೂ ರೀ ಸಾವ್ಕಾರ. ದೇವ್ರ ಇರ್ತಾ ಎಲ್ಲಾ ನೋಡ್ತಿರ್ತಾ ಹ್ಞೂ ರೀ ಸಾವ್ಕಾರ. ಐತಿಲ್ಲ. ಹ್ಞೂ ರೀ ಸಾವ್ಕಾರ. ಈಗ ನಿಮಗ ಅನುಭವ ಆಗ್ತೈತಿ ಅಂತದಲ್ಲ. ಒಂದ್ ಏನ್ರ ಮಾಡ್ರಿ ಚೇಂಜ್ಗೆ ನಂಗೆ ಊಟದೊಂದು ವ್ಯವಸ್ಥೆ ಮಾಡ್ರಿ. ನಿಮ್ಮಲ್ಲಿ ಕೆಲಸ ಮಾಡಿ ಇಟ್ಕೊ ಇಲ್ಲಿ ಆಯ್ತು, ಇರ್ತೇನ್ರಿ. ನೀವು ಒಂದ್ ಹಂಗ ಮಾಡಿರ್ತ ನಾವು ಹಂಗ ಮಾಡೇ ಇಲ್ಲ. ನಮ್ ಮನಸ್ಸುಗಳು ಬೇರೆ ಅದಾವ ಐತಿಲ್ಲ. ಹ್ಞೂ ರೀ ಸಾವ್ಕಾರ. ಆಯ್ತು, ಮಾಡಿ ಏನ್ ಮಾಡ್ತಿ ಮಾಡಿ ಕೆಲ್ಸ. ಹ್ಞೂ ರೀ ಸಾವ್ಕಾರ. ಊಟ ಬರ್ತೈತಿ ಈಗ. ಮಟ್ಟ ನಮ್ ತಂಗಿ ಹಾ. ತಂಗಿ ಬಂದಳಲ್ಲ ಈಗ. ತಂಗಿ ನೀ ಊಟ ತಗೊಂಬರ್ತಾನ ತೀದಿ ಮತ್ತೇನ್ ಅಲ್ಲಿ ಗಿಡದ ಕೆಳಗಿಟ್ಟೆ ನನ್ನ. ಇಟ್ಟೇನ ಅದ ಒಬ್ಬ ಹೊಸ ಆಳ್ ಬಂದ, ಅವಂಗ ಒಟ್ಟು ಊಟ ಕೊಟ್ಬಿಡ. ಸಾಳ್ ಬಂದನು. ಯಾರ? ಬಂದ ನೋಡಿ, ಯಾನು ಬಂದ ಹಂಗ. ಇವ ಯಾಕ ತಂಗಿ? ಏ ಏನ್ ತಂಗಿ ಯಾಕ? ತಂಗಿ ಯಾಕ? ಅಣ್ಣ ಯಾಕ ನನ್ ಜೀವನ ಹಾಳು ಮಾಡಿದ ಇವ. ಏನ್ ಹೇಳತ್ತಿ ತಂಗಿ? ಇವ ನನ್ನ ತಂಗಿ ಜೀವನ ಹಾಳು ಮಾಡಿದೀನಿ. ಈತಿಲ್ಲ ನಿಮ್ ಮಗ ನನ್ ತಂಗಿದ ಬಾಳ ಹಾಳು ಮಾಡಿದ. ಇವತ್ತು ಸರಿ, ಇವತ್ತು ಕಡಿತಾನ ಅವ್ನು. ಇವತ್ತು ಸರಿ ಏನ್ ಹೇಳ್ತೀರಿ ನೀವು? ಸಮಾಧಾನ ಆಗ್ರಿ, ಸಮಾಧಾನ ಆಗ್ರಿ. ಇವರು ಬೇರೆದವ್ರು ಅಲ್ಲ, ನಿಮ್ಮ ಅಮ್ಮನ ಮಗನ. ಏನ್ ಹೇಳಿದ್ರಿ ನೀವು ತಂಗಿ? ಮಾಮನ ಇದು ಮಗ? ಕರೆನ ಹೇಳತ್ತೇನ್ರಿ, ಇವ್ ನಿಮ್ಮ ಅಮ್ಮನ ಮಗನ ಅದ. ಸರ್ ನಾ ಹೇಳ್ತಾನೆ ಕೇಳ್ರಿ. ನಿಮ್ಮ ಅಜ್ಜಾರ ನಿಮ್ಮ ಮಮ್ಮಿ ಹೆಸರ ಮೇಲೆ ಎಲ್ಲಾ ಆಸ್ತಿ ಬರ್ದು ಅದ ನಿಮ್ಮ ತಂಗಿಗೆ ಬಂದಿದ್. ತಂಗಿ ಹೆಸರ ಮೇಲೆ ಆಸ್ತಿ ಆಗಿ ಇವರ ಬೀದಿಗೆ ಬಂದರು. ಎಲ್ಲಾ ಆಸ್ತಿ ಇರೋದು ಇವ್ರದ. ಇವ್ರದೆಲ್ಲ ನಾನ ಬಗೆಹರಿಸಿದನು. ಇವ್ರ ಆಸ್ತಿ ಒಡವೆ ಆಭರಣಗಳನ್ನ ಎಲ್ಲಾ ಜಪ್ತಿ ನಾನ ಮಾಡಿದನು. ಇವ್ರ ಅದಕ್ಕಾಗಿ ಬೀದಿಗೆ ಬಂದರು. ಅದಕ್ಕಾಗಿ ಜಗಾಡ್ಬಾಡ್ರಿ ಅಂತ ಹೇಳಕ್ ಬನ್ನಿ. ಹಂಗಂದ್ರ ಈ ನಮ್ಗ ಆಸ್ತಿ ಬಂದಿದ್ದ ಎಲ್ಲಾ ಇವ್ರದ ಆಸ್ತಿ ನಿಮಗ್ ಬತ್ತು. ಅಂದ್ರೆ ನಿಮ್ಮ ಅಜ್ಜಾರ ನಿಮ್ಮ ಮಮ್ಮಿರ ಹೆಸರ ಮೇಲೆ ಆಸ್ತಿ ಮಾಡಿರೋ ನಿಮಗ್ ಬತ್ತದು. ಇವರ ಬೀದಿಗೆ ಬಂದ್ರು ಇಷ್ಟ. ಅದಕ್ಕಾಗಿ ನಾನು ಇವ್ ಜಗಾಡದ್ ನೋಡಿ ನಾ ಇವ್ರು ಬಿಡ್ಸಾಕ್ ಬನ್ನಿ. ರೊಕ್ಕ ಇದ್ದಾಗ ಮೆರ್ದಾರ, ಅದ್ನ ತಪ್ಪನಂಗಿಲ್ಲ. ಇದ್ದ ಆಸ್ತಿನ ನಾನು ಜಪ್ತಿ ಮಾಡಿದನು. ಕರೆ ಇವ್ರ ಆಸ್ತಿನ ನಿಮಗ್ ಬಂದೈತಿ. ಇವ ನಮ್ಮ ಮಾಮನ ಮಗ. ತಂಗಿ ಅಲ್ಲೋ ನಮ್ಮ ಮನ್ತಂದಾಗ ಹುಟ್ಟಿ ಇರ್ಲಿ. ಇಂತ ಮಂಟನ್ದಾಗ ಹುಟ್ಟಿ ತಮ್ಮ ಇಂಥದ್ ಕೆಲಸ ಮಾಡಬಾರ್ದಿತ್ತು. ಅದ್ರ ಬಾಳ ಹೊಲಸ್ ಕೆಲಸ ಮಾಡಿದಿ ನೀನ. ಇಲ್ಲ, ಈಗ ಕಾನೂನು ಪ್ರಕಾರ ಎಲ್ಲ ಆಸ್ತಿ ನಿಮ್ಮ ಹೆಸರಲ್ಲೇ ಆಗೈತಿ. ಬಟ್ ಇವ್ರ ಇದ್ದ ಭಾಳ ಮೆರ್ದಾರು. ಮೊದಲು ನಾನು ನೋಡಿದೇನು, ಭಾಳ ಅಂದ್ರೆ ಭಾಳ ಮೆರ್ದಾರು. ಈಗ ಪರಿಸ್ಥಿತಿ ಹಿಂಗ್ ಬಂದೈತಿ. ಆದ್ರೂ ನೀವು ಸಂಭಾಳಿಸ್ಕೊಂಡ್ ಸ್ವಲ್ಪ ಹೋಗ್ರಿ, ಇಷ್ಟೇ ಹೇಳವನ. ಏನ್ ತಂಗಿ ಆದದ್ದಾಗ ಹೋಗೈತಿ, ಇನ್ನೇನ್ ಮಾಡಾಕ್ ಬರ್ದಿಲ್ಲ. ಏನ್ ಒಂದ್ ಸ್ವಲ್ಪ ಕರ್ನೆ ತೋರ್ಸಿ ಬಿಡೋದಿನ್ನ. ಇವನ್ ಮ್ಯಾಲ ನಾ ಕರ್ನೆ ತೋರ್ಸ್ಬೇಕು? ನನ್ನ ಜೀವನನ ಹಾಳು ಮಾಡ್ಯ ನೀವು. ಇಲ್ಲ, ಇವನ್ ಮ್ಯಾಲ ಯಾವಾಗೂ ಕರ್ನೆ ತೋರ್ಸಂಗಿಲ್ಲ. ಇಲ್ಲ ಮೇಡಮ್, ಈಗೆಲ್ಲ ಆಗೋದಾಗೈತಿ. ಎಲ್ಲ ಸಂಭಾಳಿಸ್ಕೊಂಡ್ ಹೋಗ್ರಿ. ಯಾಕಂದ್ರೆ ನೀವು ಬೇರೆಯವರೆಲ್ಲ ನಿಮ್ಮ ಮಾಮನ ಮಗನ ಅದ. ಎಲ್ಲ ಜೀವ ಒಂದೇ ಇದಾವು. ನೀವು ಜಗಾಡ್ಕೊತ್ ಕುಂಡ್ಬೇಡ್ರಿ. ಯಾಕಂದ್ರೆ ಕಾನೂನು ಸಲಹೆ ನಾ ಹೇಳತ್ತೇನು, ಜಾಡಕೋತ್ರ ಏನು ಬರಾಗಿಲ್ಲ. ಈಗ ನಿಮ್ಮ ಆಸ್ತಿ ಬಂದದ ಇವನಿಂದ್ರ. ನೀವು ಸ್ವಲ್ಪ ಜಾಡ್ಕೋತ್ ಬಿಡ್ರಿ. ಜೀವನ ಆಗಂಗಿಲ್ಲ. ನೀವು ಸ್ವಲ್ಪ ಸಂಭಾಳಿಸ್ಕೊಂಡ್ ಹೋಗ್ರಿ ಸರ. ಇವರು ಪಾಪ ಬೇರೆದವ್ರು ನಾನು ನೋಡಿದನು. ಬಟ್ ಇರ್ಲಿ, ಸಂಭಾಳಿಸ್ಕೊಂಡ್ ಹೋಗ್ರಿ. ಏನ್ ಬೇರೆದವ್ರಿಲ್ಲ, ನಿಮ್ಮ ಮಾಮನ ಮಗನ ಅದ. ರಗತ್ ಒಂದ. ಸುಮ್ನ ಜಗಾಡ್ವಿ ಏನು ಬರಂಗಿಲ್ಲ. ಇನ್ನರ ಬುದ್ಧಿ ಕಲಿ ಚಂದಂಗಿರುದ. ಬ್ಯಾರೆದವ್ರ ಹೆಣ್ ಮಕ್ಳ ಜೀವನ ಹಾಳು ಮಾಡೋದು ಬಿಡಿನ. ತಂಗಿ ಅವ್ ಇಷ್ಟೆಲ್ಲಾ ಮೆರೆದ್ರು ತನ್ ತಪ್ಪ ಅರ್ಥ ಮಾಡ್ಕೊಂಡ ಇಲ್ಲಿ ಹೊಲ್ದಾಗ ಕೆಲಸ ಮಾಡಕ್ ಬಂದ್ರ ಅವ್ನ್ ತಪ್ಪು ಮಾಡಿದ ಅರು ಅವ್ ಆಗೈತಿ. ಅದಕ್ಕಿಂತಲೇ ಬಂದ ಅವ್. ಈಗ ಆಗಿದ್ದಾಗಿ ಹೋಗೈತಿ, ಅದನ್ನೆಲ್ಲ ತಲೆ ಇಟ್ಕೋಬೇಡ. ಆಗಿದ್ದಾಗ ಹೋಗೈತಿ, ಇನ್ನೇನ್ ಮಾಡೋದ? ಮದ್ವಿ ಮಾಡ್ಕೊಂಡ್ ಬಿಟ್ಬಿಡು. ಸರ್ ನಾವು ಮಾತಾಡ್ದಂಗೆ ಕೇಳ್ರಿ. ಇನ್ನ ಎಲ್ಲಾ ಕ್ಷಮಸ್ರಿ. ಎಲ್ಲ ಆಗೋದಾಗೈತಿ. ನಡ್ರಿ, ಮುಹೂರ್ತ ತೆಗಿಯೋನು, ಮದ್ವಿ ಮಾಡೋನು, ಹೋಗೋಣ. ನಡ್ರಿ. ನಮಸ್ಕಾರ, ನಾನು ನಿಮ್ಮ ಮನೆ ಮಗಳು ಮುಡಲ್ಗಿ ರಚ್ಚು. ಆಲ್ರೆಡಿ ಎಲ್ಲರಿಗೂ ಗೊತ್ತೈತೆ ಅನ್ಕೋತಾನಿ. ಈ ವಿಡಿಯೋ ಮಾಡಿರೋ ಕಾರಣ ಏನಂತಂದ್ರ, ರೊಕ್ಕ ಇದ್ದವಂಗ ಬಾಳ ಸೊಕ್ಕ. ಅಂದ್ರೆ ಎಷ್ಟ್ ರೊಕ್ಕ ಇದ್ರೂನು ಕಡಿಗೊಮ್ಮೆ ಅವ್ರ ಪರಿಸ್ಥಿತಿ ಏನ್ ಆಗ್ತೈತಿ ಅನ್ನೋದಕ್ಕ ಒಂದ್ ಸಂದೇಶದ ಮೂಲಕ ತೋರಿಸ್ಕೊಟ್ಟಿದೀವು. ಇದ್ರಾಗ ಏನಾರ ತಪ್ಪಾಗಿದ್ರ ಆದಷ್ಟು ಕ್ಷಮಿಸ್ರಿ. ಆಮೇಲೆ ವಿಡಿಯೋ ಪೂರ್ತಿ ನೋಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ನಮಸ್ತೆ.